ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ಮ ಸಹವರ್ತಿ ಬೋರಿಸ್ ಪಿಸ್ಟೋರಿಯಸ್ ಅವರೊಂದಿಗೆ ಬರ್ಲಿನ್ನಲ್ಲಿ ನಿನ್ನೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವ್ಯೂಹಾತ್ಮಕ ಪಾಲುದಾರಿಕೆ ಅಂಗವಾಗಿ ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಜೊತೆಗೆ ರಕ್ಷಣಾ ಉಪಕರಣಗಳ ಉತ್ಪಾದನೆ ಹಾಗೂ ಅಭಿವೃದ್ಧಿಯಲ್ಲಿ ಎರಡೂ ದೇಶಗಳ ಸಹಭಾಗಿತ್ವದ ಸಾಧ್ಯತೆ ಕುರಿತು ಚರ್ಚಿಸಲಾಯಿತು. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ತರಬೇತಿ ಅಂಗವಾಗಿ ಪರಸ್ಪರ ಸಹಕಾರದ ಕಾರ್ಯಯೋಜನೆಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಯಿತು. ರಾಜನಾಥ್ ಸಿಂಗ್ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟದ ಇತ್ತೀಚೆಗಿನ ಭದ್ರತೆ ಹಾಗೂ ರಕ್ಷಣಾ ಸಹಭಾಗಿತ್ವ ಉಭಯ ದೇಶಗಳ ಬಾಂಧವ್ಯ ಬಲವರ್ಧನೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಭಾರತ ಹಾಗೂ ಜರ್ಮನಿ ದೇಶಗಳು ವಿಶ್ವದ ಅರ್ಥವ್ಯವಸ್ಥೆಗೆ ಸ್ಥಿರತೆ ಹಾಗೂ ಬಲ ತುಂಬಿವೆ ಎಂದರು. ಭಯೋತ್ಪಾದನೆ ಪಿಡುಗಿನ ಕುರಿತು ಉಲ್ಲೇಖಿಸಿದ ಸಚಿವರು ಯಾವುದೇ ವಿನಾಯಿತಿ ಇಲ್ಲದೆ ಭಯೋತ್ಪಾದನೆಯನ್ನು ಖಂಡಿಸುವುದಾಗಿ ತಿಳಿಸಿದರು.